ದರ್ಶನ್ ಮನೆ ಬಾಗಿಲಿಗೆ ಬಂದ್ರು ನಾವು ಬರಬೇಡಿ ಎಂದು ಹೇಳಲ್ಲ. ನಾವು ಜಂಗಮರು, ಯಾರು ಬಂದರೂ ಬನ್ನಿ ಕುಳಿತುಕೊಳ್ಳಿ ಎಂದು ಹೇಳುತ್ತೇವೆ ಎಂದು ರೇಣುಕಾಸ್ವಾಮಿ ತಂದೆ ಶಿವನಗೌಡ ಅವರು ಹೇಳಿದ್ರು. ಅವರು ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ರು. ದರ್ಶನ್ ಅಲ್ಲದೆ ಬೇರೆ ಯಾರು ಬಂದರೂ ನಾವು ಬರಬೇಡಿ ಎಂದು ಹೇಳುವುದಿಲ್ಲ. ದರ್ಶನ್ ಬಂದಾಗ ನೋಡೋಣ, ಆಗಿನ ಕಾಲಕ್ಕೆ ಏನಿರುತ್ತದೆಯೋ ನೋಡೋಣ, ಬಂದಾಗ ಮಾತಾಡೋಣ, ಈಗ ಯಾಕೆ ಆ ಮಾತು ಎಂದು ಹೇಳಿದ್ರು. ಪೊಲೀಸ್ ನಡೀತಾ ಇದೆ, ನಾವು ಅಡ್ಡ ಫೇರ್ ಹೋಗಲ್ಲ, ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಎಲ್ಲರ ಬಗ್ಗೆ ನಮ್ಗೆ ಒಳ್ಳೆ ಭಾವನೆ ಇದೆ, ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡ್ತೀವಿ. ನಾವು ಯಾವ ರೀತಿ ವ್ಯತಿರಿಕ್ತವಾಗಿ ಯಾವುದು ಹೋಗಲ್ಲ. ನಮ್ಮ ಕಾನೂನು ಏನೈತೆ ಅದು ನಡೀತೈತೆ, ಅದು ಮಾಡಲಿಲ್ಲ. ಆ ಥರ ನೋಡೋಣ ಆವಾಗ. ಒಂದು ವೇಳೆ ನಿಮ್ಮ ಮನೆ ಬಂದಾಗ ಆ ವಿಚಾರ ಪ್ರಸ್ತಾಪ ಬಂದಾಗ ಮಾತಾಡೋಣ. ಈಗ ನಾವು ಅಂತೆ ವಿಚಾರಕ್ಕೆ ನಾವು ನಮಗೇನು ಬಂದಿಲ್ಲ, ನಮ್ಗೆ ಗೊತ್ತಿಲ್ಲ. ನಾವು ಟಿವಿ ಮಾಧ್ಯಮದಲ್ಲಿ ಇರೋದಕ್ಕೆ ನಾವು ಉತ್ತರ ಕೊಡೋಕ್ಕಾಗಲ್ಲ. ನಾವು ಯಾರಿಗೂ ನಮಗೇನು ಇಷ್ಟ ಇಲ್ಲ, ನಾವು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಮಿನಿಸ್ಟ್ರ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ, ಇವರೇನು ದರ್ಶನ್ ಬಗ್ಗೆ ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಮ್ಮ ಪೊಲೀಸ್ ಏನು ನಡೀತೈತೆ, ಕೋರ್ಟ್ ಏನು ನಡೀತೈತೆ ಅದ್ರ ಬಗ್ಗೆ ಅಷ್ಟೇ ನಮ್ಮ ಚಿಂತೆ ಇವೇನಾ. ಯಾರು ಏನು ಮಾತಾಡಿದ್ರು ಏನಿದ್ರು ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಅದ್ರ ಬಗ್ಗೆ ನಾವು ಏನು ಕಾಮೆಂಟ್ ಮಾಡಲ್ಲ. ಒಂದು ವೇಳೆ ದರ್ಶನ್ ನಿಮ್ಮ ಮನೆಗೆ ಬಂದ್ರೆ ಬರ್ಲಿ, ನಮಗೆ ಎಲ್ಲರೂ ಬರ್ತಾರೆ, ಬರ್ಲಿ. ಬಂದ್ರೆ ನಮ್ಗೆ ನಾವು ಹೇಳ್ತೀವಿ, ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನು ಬರೋಣ ನೋಡೋದು ಗೊತ್ತಿರ್ತಾ. ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ತಿಂದ. ನಾವು ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆಗೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತಾರೆ. ಈಗ ಅವ್ರು ಬಂದ್ರೆ ಬರ್ರಿ ಸ್ವಾಮಿ, ಬರ್ರಿ ಕೂತ್ಕೊಡ್ರಿ, ಉಣ್ರಿ, ತಿನ್ರಿ, ಕುಡೀರಿ, ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ಕೆ ಹೋಗಲ್ಲ, ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ನಾವು ಅಂದ್ರೆ ಮನೆಗೆ ನೋಡೋಣ ಸರ್, ಈಗ ಯಾಕೆ ನಾನು ಅದನ್ನ ಕಾಮೆಂಟ್ ಮಾಡಕ್ಕೆ ಹೋಗ್ಲಿ, ನಾನು ಇವತ್ತು ಮಾಡಲ್ಲ, ಅವತ್ತು ಬಂದ್ರೆ ನೋಡೋಣ ಅಂತ. ಬರೋ ವಿಚಾರಕ್ಕೆ ಯಾಕೆ ನಾವು ಮುಂದೆ ಊಹೆ ಮಾಡಿ ನಾನು ಕಾಮೆಂಟ್ ಮಾಡಕ್ಕೆ ಹೋಗ್ಲಿ, ಬೇಡ. ಅದು ಅವ್ರು ಬರ್ತೇವೆ ಬಂದಾಗ ನೋಡ್ಕೊಳಣ ಅಂತ. ಈಗ ಯಾಕೆ ನಾನು ಮಾಡಕ್ಕೆ ಹೋಗ್ಲಿ. ಅವರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಅದ್ರ ನನಗೇನು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಯಾರ ಬಗ್ಗೆ ಕಾಮೆಂಟ್ ಮಾಡಕ್ಕೆ, ಎಲ್ಲರಿಗೂ ಗೌರವ ಕೊಡ್ತೀವಿ, ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ನಡ್ಕೊಂತೀವಿ. ನಾವು ಯಾರೂ ದ್ವೇಷಿಸಕ್ಕೆ ಹೋಗಲ್ಲ, ಸ್ವೀಕರಣಕ್ಕೆ ಹೋಗಲ್ಲ. ನಮ್ಗೆ ಆಗಿರೋ ಅನ್ಯಾಯಕ್ಕೆ ನಾವು ಕಾನೂನು ನಡೀತೈತೆ ಅದೇನು ನಡೀಲಿ ಅಷ್ಟೇ. ಅಷ್ಟು ಬಿಟ್ಟು ನಾವೇನು ಯಾರು ಬಂದರೂ ಬರ್ರಿ, ನಮಗೇನು ನಾವು ಜಂಗಮರು. ನಮ್ಮ ಮನೆಗೆ ಯಾರು ಬಂದರೂ ನಾವು ಬರ್ರಿ ಅಂತ ನಾವು ದ್ವೇಷ ಹಸಿ ಅದೇನು ನಾವು ಯಾರು ನಮ್ಗೆ ಅದನ್ನ ನಾವು ಬರ್ರಿ ಅವ್ರು ಏನಿದ್ರೆ ಹೇಳಿ ನೋಡೋಣ. ಅವತ್ತಿನ ಇದಕ್ಕೆ ನಾನೇ ಹಾಕಿದ್ವಿ, ಕಾಮೆಂಟ್ ಮಾಡಕ್ಕೆ ಹೋಗೋಣ. ದರ್ಶನ್ ಬಂದ್ರೆ ಏನು ಮಾಡ್ತೀವಿ? ಯಾರ ಬರಲಿ ಸ್ವಾಮಿ, ಬಂದ್ರೆ ಬರ್ರಿ ಅಂತೀವಿ. ಮನೆಗೆ ಬರ್ರಿ, ಮನೆ ಬಾಗಿಲಿ ಬಂದ್ರೆ ನಾವು ನಿರಾಕರಣೆ ಮಾಡಕ್ಕೆ ಬರೋದಿಲ್ಲ. ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ. ಅಂದ್ರೆ ಯಾಕೆ ನಾನು ಅದನ್ನ ಹೇಳಕ್ ಹೋಗ್ಲಿ, ಅಂದ್ರೆ ನಾನು ಅದು ಕಾಮೆಂಟ್ ಮಾಡಕ್ ಹೋಗಲ್ಲ. ಆ ಪ್ರಸಂಗ ಬರ್ಲಿ, ಯಾಕೆ ನಾನು ಈಗ ಯಾಕೆ ನಾವು ಊಹೆಯಿಂದ ಮಾಡಕ್ ಹೋಗೋಣ. ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ, ಎಲ್ಲರೂ ಇರ್ತೀರಿ, ಗೊತ್ತಾಗುತ್ತೆ. ಇವತ್ತು ನಾನು ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಬಂದ್ರೆ ಬರ್ಲಿ ಅಂತ ಹೇಳ್ತೀನಿ. ಯಾರು ಬಂದ್ರು ಬರ್ಲಿ, ನಮ್ಗೇನು ಅವರೇ ಇವರೇ ಅಂತಲ್ಲ. ಯಾರು ಬಂದ್ರು ನಮ್ಮ ಮನೆಗೆ ಒಂದು ಸ್ವಾಗತನೇ ನಮಗೆ. ಸರ್ ಇನ್ನೊಂದು ಬಂದು